ಹೆಂಗೈತೆ ಎಲೆಕ್ಷನ್ ಬಿಸಿ ಕೈ ಬಿಡ ಪರವಾಗಿಲ್ಲ, ಒಂದ್ ಸ್ವಲ್ಪ ನಡೀತಾ ಇದೆ, ಸಾಮಾನ್ಯವಾಗಿ ನಡೀತಾ ಇದೆ, ಪರವಾಗಿಲ್ಲ ನಡೀತಾ ಇದೆ. ಮೇಡಮ್, ಇಲ್ಲಿ ದಕ್ಷಿಣ MLA ವಿಧಾನಸೌಧದಲ್ಲಿ ಸಮರ್ಥ ಮಲ್ಲಿಕಾರ್ಜುನ್ ಬಹಳ ಟ್ರೆಂಡ್ ಇದೆ. ಹಲವಾರು ಸಾಕಷ್ಟು ಅವ್ರ ಅಜ್ಜವರು ಅವ್ರ ಅಪ್ಪವರು ಎಲ್ಲ ಉತ್ತರ ದಕ್ಷಿಣ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಬಡವರ ಆಧಾರಿಗಳು, ಯಾಕಂದ್ರೆ ಸಾಕಷ್ಟು ರೋಡ್, ನೀರಿಂದು, ಗೀರಿಂದು, ಆಮೇಲೆ ಇಲ್ಲೆಲ್ಲ ಮಳಿಗೆ ಸುತ್ತಮುತ್ತ ಜನಕ್ಕೆಲ್ಲ ಒಳ್ಳೆ ಹೊಂದಿಸ್ತಾರೆ ಮೇಡಮ್. ಇಲ್ಲಿ ಕಾಂಗ್ರೆಸ್ ಜೈ ಬೇರೆ ಬರುತ್ತೆ. ಸಮರ್ಥ ಅವ್ರ ಐತಲ್ಲ ಗೆದ್ದೆ 100% ಐತಲ್ಲ ಗೆದ್ದೆ ಗೆಲ್ತಾರೆ. ಸಮರ್ಥ ಅವ್ರ ಐತಲ್ಲ ಫಸ್ಟ್ ಐತಲ್ಲ ಎಲೆಕ್ಷನ್ ಅವ್ರ ಐತಲ್ಲ ಹೊಸ ಕ್ಯಾಂಡಿಡೇಟ್. ಆಮೇಲೆ ಐತಲ್ಲ ವಿವೇಕಾರ ಅವ್ರ ಐತಲ್ಲ ಫಸ್ಟ್ ಐತಲ್ಲ ವಿಧಾನಸಭೆಗೆ ಐತಲ್ಲ ನಾವ್ ಐತಲ್ಲ ಪೇಂಟಿಂಗ್ ಕಾಂಟ್ರಾಕ್ಟ್ ಐತಲ್ಲ ಮಾಡ್ತೀವಿ. ಸಮರ್ಥ ಐತಲ್ಲ ಗೆದ್ದೆ ಗೆಲ್ತಾರ. ಬಿಜೆಪಿ ಅವ್ರ ಐತಲ್ಲ ನೋಡ್ ಮೇಡಮ್ 90% ಐತಲ್ಲ ಸೋಲ್ತಾರ ಅವ್ರು. ಹೌದೌದೌದೌದು ಕಾನ್ಫಿಡೆಂಟ್ ಐತೆ 100 ಕಾಂಗ್ರೆಸ್ ಸಮರ್ಥ ಗೆಲ್ತಾರೆ. ಎಲ್ಲ ಬಡವ ಬಗ್ಗರಿಗೆಲ್ಲ ಅವರೇ ಚಪ್ಪಲಿ ಅಂಗಡಿ ಎಲ್ಲ ಮಾಡಿರೋದೆಲ್ಲ ಅಂಗಡಿ ಎಲ್ಲ ಅಜ್ಜಾರೆ ಮಾಡಿ ಇವು ಮಳಿಗೆ ಎಲ್ಲ ಅವ್ರ ಅಜ್ಜಾರ ಮಾಡಿಕೊಟ್ಟಿರೋದು. ಸಣ್ಣ ಶಿವಶಂಕರ್ ಪಜ್ಜಾರ ಮಾಡಿಕೊಟ್ಟಿರೋದು. ಹಂಗಾಗಿ ಸಮರ್ಥ ಅವ್ರ ಕೆಲಸನ ಇವೆಲ್ಲ ಮಳಿಗೆಲ್ಲ ಅವ್ರ ಮಾಡಿಕೊಟ್ಟಿರೋದು. ಮಲ್ಲಣ್ಣ ಅವ್ರ ಕೆಲಸ ಚೆನ್ನಾಗ್ ಮಾಡಿದಾರೆ. ಪ್ರಭಾಕರ್ ಅವರು ಚೆನ್ನಾಗಿ ಕೆಲಸ ಮಾಡಿದಾರೆ. ಅಜ್ಜರ್ದು ಕೆಲಸ ಚೆನ್ನಾಗೈತಿ. ಅದೊಂದು ಇದನ್ನ ಇಟ್ಕೊಂಡು ನಾವೆಲ್ಲ ಸಮರ್ಥ ಅವ್ರಿಗೆ ಓಟ್ ಹಾಕ್ತೇವಿ. ಸಮರ್ಥ ಅವ್ರಿಗೆ ಗೆದ್ದು ಬರೋದಂತ 100% ಸಿದ್ಧಿ. ಸಮರ್ಥ ಗೆಲ್ಲೋದು 100%. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು 80-85 ಸಾವಿರ ರೂಪಾಯಿ ಅಲ್ಪಸಂಖ್ಯಾತರ ಓಟ್ ಇದೆ ಮೇಡಮ್. ಇಲ್ಲಿ ರಾಧಾ ಮೇಡಮ್, ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಯಾರ್ಯಾರು ಅಲ್ಪಸಂಖ್ಯಾತರಿಗೆ ಒಬ್ರಿಗೆ ಕೊಡಬೇಕಾಗಿತ್ತು, ಕಾಂಗ್ರೆಸ್ ಇಂದ ಕೊಡಬೇಕಾಗಿತ್ತು. ಆದ್ರೂ ಯಾಕ ಸಾಮರ್ಥ್ಯವನ್ನು ಹೈಕಮಾಂಡ್ ತೋರಿಸಿಲ್ಲ. ಈ ಬಾರಿ ಅಂತ ಸಾಮರ್ಥ್ಯ ಇರೋ ವ್ಯಕ್ತಿ ಯಾರು ಇಲ್ಲ ಅಂತ ಹೈಕಮಾಂಡ್ ನಂಬಿಕೆ ಇದೆ. ಅದರಿಂದ ಯಾಕೋ ಮನಸ್ಸು ಅಲ್ಪಸಂಖ್ಯಾತರು ಓಟ್ಗಳು ಛಿದ್ರ ಆಗೋ ಅಂತ ಭಾವನೆ ಕಾಣ್ತಾ ಇದೆ. ಆದ್ರೂ ಈ ಒಂದು ಓಟ್ಗಳು ಆ ಕಡೆ ಈ ಕಡೆ ಆಗ್ಲಿಲ್ದಂಗೆ ಕಾಂಗ್ರೆಸ್ಸಿಗೆ ಮಾಡಿದ್ರೆ ಕಾಂಗ್ರೆಸ್ ಈಗ 94ರಿಂದಾನು ಇಲ್ಲಿ ಶಾಂತಿ ಮತ್ತೆ ಯಾವ ಕೋಮಿಗಲಭೆಗಳು ಆಗಿಲ್ಲ ಮೇಡಮ್ ಇಲ್ಲಿ ದಾವಣಗೆರೆ ನಗರದಲ್ಲಿ. ಮತ್ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಒಂದ್ ಸೈಡ್ ವೋಟ್ ಮಾಡಿದ್ರೆ ಎಲ್ಲರೂ ಈ ಸರಿ ಕಾಂಗ್ರೆಸ್ ಬರ್ಬೋದು ಅಂತ ಕಾಣಿಸ್ತದೆ. ನಾವು ಸಮರ್ಥ ಸರಿಗೆ ಅವರು ನಮ್ಮ ಅಜ್ಜಾರು ಹೇಳ್ಕೊಂಡ್ ಬಂದಿದ್ದಾರೆ. ಪಂಪಾಪತಿ ಕಾಲದಾಗಿಂದ ಅವ್ರು ಗೆದ್ಕೊಂಡ್ ಬಂದಿದ್ದಾರೆ ಅಂತ. ನಮ್ಮಪ್ಪರು ಕೊಟ್ಟ ಬೌಟ ತಗೊಂಡು ಆರಿದ್ದಾರೆ ಕಾಂಗ್ರೆಸ್. ಯಾವತ್ತಾದ್ರೂ ನಾವು ಕೊಟ್ಟ ಕಾಂಗ್ರೆಸ್ ಜೊತೆಗೆ, ನಾವು ಸಮರ್ಥ ಜೊತೆಗೆ ಅಂತ ನಾವು ಹೇಳಕ್ ಇಷ್ಟವೇ. ಅದೇ ನಾವು ಸಮರ್ಥ ಜೊತೆಗೆ ಇರೋದು ಮೇಡಮ್. ಬಿಜೆಪಿ ಎಲ್ಲಿ ಹೋದ್ರು ನಾವೆಲ್ಲ ಹೋದ್ರು ಯಾರು ಕೆಲಸ ಮಾಡ್ಕೊಡಲ್ಲ. ಕಾಂಗ್ರೆಸ್ ಕೆಲಸ ಮಾಡ್ಕೊಡ್ತಾರೆ ಮೇಡಮ್. ನಮಗೆ ಒಂದ್ಸಲಿ ಸಮರ್ಥ ಸರ್ ಸಿಕ್ಕಿದ್ರು. ನಾನು ಹೇಳ್ದೆ ಸೌಕರ್ಯ ಅಂದೆ, ಸೌಕರ್ಯ ಅಂತ ಕೈ ಮಾಡಿದೆ. ಬರ್ರಿ ಇಲ್ಲಿ ಅಂತ ಹೇಳಿದ್ರೆ ನಾನಲ್ಲ ಸೌಕಾರ, ನಮ್ಮ ಅಪ್ಪಾರ ಸೌಕಾರ, ನಮ್ಮ ಅಜ್ಜಾರ ಸೌಕಾರ, ನಾನಲ್ಲ ಸೌಕಾರ, ನಾನು ನಿಮ್ಮಂಗೆ ನೀವು ಇಲ್ಲಿ ದುಡಿತೀರಾ, ನಾನು ನಿಮಗ್ ದುಡಿಯಾಕ್ ಬಂದಿದ್ದೀನಿ ಅಷ್ಟೇ ಅಂದ್ರೆ ಅದು ಅಷ್ಟು ನಮಗೆ ಬಹಳ ಮನ್ಸು ಇದು ಆಗ್ಬಿಡುತ್ತೆ ಅವ್ರ ಬಗ್ಗೆ. ಅದೇ ಪ್ರೀತಿ ಇಟ್ಕೊಂಡು ಅವ್ರ ಸಹಾಯ ಮಾಡೋನ್ ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ ನಾವು. ರಾಜಕಾರಣದಾಗ ಸರಳತೆ ಅಂತ ನಾವು ಸತೀಶ್ ಜಾರಕಿಹೊಳಿ ನೋಡಿದ್ವಿ. ಅವ್ರು ಬಿಟ್ರೆ ನೆಕ್ಸ್ಟ್ ಸಮರ್ಥ ಅವ್ರು ನೋಡ್ತದೆ. ಅಷ್ಟು ಸರಳತೆ ಅವ್ರಿಗೆ. ಅಗರ್ಭ ಶ್ರೀಮಂತಿಗೆ ಯಾವಾಗ ತೋರಿಸಿಲ್ರಿ ನಮ್ಮಲ್ಲಿ. ಎಲ್ಲಾ ಜನರ ಜೊತೆ ಬೆರೀತಾರ. ನಾ ದೊಡ್ಡವನ ನಾ ಸಣ್ಣನ ಅಂತ ಏನು ಭೇದ ಭಾವ ಇಲ್ಲ. ಎಲ್ಲರ ಜೊತೆಗೆ ಚೆನ್ನಾಗಿ ನಯ ನುಡಿ ಅಂತ ಇದಾರ. ದೊಡ್ಡವರು ಸಣ್ಣವ್ರನ್ನ ಭೇದ ಭಾವ ಯಾರಿಗೆ ಇದು ಮಾಡಲ್ಲ, ಗೌರವ ಕೊಡ್ತಾರೆ ಎಲ್ಲರಿಗೂ. ಎಲ್ಲ ಚೆನ್ನಾಗಿದೆ. ನಾವು ಸತೀಶ್ ಜಾರಕಿಹೊಳಿ ಬಿಟ್ರೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಸಮರ್ಥ ಅವ್ರನ್ನ. ಆ ಗುಣ ಅನ್ನೋದು. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್. ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ನಮ್ದೊಂದು ದೇವಸ್ಥಾನ ಕೆಡುತ್ತಾರೆ ಮೇಡಮ್. ಅಲ್ಲಿ ಅಲ್ಪಸಂಖ್ಯಾತರದ್ದು ಧಾರ್ಮಿಕ ಕೇಂದ್ರ ಇಲ್ಲ ಒಂದು ಇಲ್ಲೇ ನಮ್ದು ಎಂಬಿಕೆರೆ ಇಲ್ಲಿ ಶಿವಶಂಕರಪ್ಪ ಶಾಸಕರು ಇದ್ದಾಗ ಕೆಡವು ಬಿಡ್ತಾರೆ. ಅದು ಬಹಳ ಅಸಮಾಧಾನ ಇದೆ ನಮಗೆ. ಯಾಕಂದ್ರೆ ಒಂದು ನಗರ ಪಾಲಿಕೆಯಿಂದ ಯಾವ್ದಾರ ಒಂದು ಅಜೆಂಡಾ ಆಗ್ಲಿ, ಯಾವ್ದಾರ ಒಂದು ವಿಷಯ ಒಂದು ಪಾಸ್ ಆಗ್ಬೇಕಂದ್ರೆ ಒಂದು ಶಾಸಕರ ಗಮನಕ್ಕೆ ಬರಲೇಬೇಕು. ಆತರ ಒಂದು ಮುಖ್ಯವಾಗಿ ಇಲ್ಲ. ಬೆಳಗಿನ ಜಾವ ಒಂದೂವರೆ ಸಾವಿರ ರೂಪಾಯಿ ಪೊಲೀಸ್ನವ್ರಿಗೆ ಹಾಕಿ ಎಲ್ಲ ಮನೆಗಳಿಗೆ ಬೀಗ ಹಾಕಿ ಇಲ್ಲೊಂದು ನಮ್ದು ಧಾರ್ಮಿಕ ಕೇಂದ್ರ ಜಂಡೆ ಕಟ್ಟೆ ಕೆಡವು ಬಿಡ್ತಾರೆ ಈ ಭಾಗದಲ್ಲಿ. ಈಗ ನಾವ್ ಯಾರಿಗೆ ಓಟ್ ಹಾಕ್ಬೇಕು? ಆತರ ಇದ್ದಾಗ ಬಹಳ ಟೈಮ್ ನಾವು ಶಾಸಕರ ಹತ್ರ ಹೋಗಿ ಮಂತ್ರಿ ಬೆಳಗ್ಗೆ ಸರ್ ಇದ್ರಿ ಇಲ್ಲಿ DC ಅವ್ರ ಜಿಲ್ಲಾಧಿಕಾರಿಗಳು ಕರೆದು ಎದ್ರ ಬದ್ರ ಹೇಳಿದ್ರು ಈಗ ಕಟ್ಕೊಡ್ತೀನಿ, ನಾಳೆ ಕಟ್ಕೊಡ್ತೀನಿ, ಈಗ ಕಟ್ಕೊಡ್ತೀನಿ, ನಾಳೆ ಬರೇ ಹೇಳ್ಕಂತ ನಮ್ಮ ಮನಸ್ಸಿಗೆ ಬೇಜಾರು ಮಾಡಿ ಈಗ ಶಾಸಕರಂದ್ರೆ ಇಲ್ಲ ಶಿವಶಂಕರಪ್ಪರು. ಈಗ ಅಟ್ಲೀಸ್ಟ್ ಸಮರ್ಥ ಮಲ್ಲಿಕಾರ್ಜುನ್ ಇದ್ದಾಗಾದ್ರೆ ನಮ್ದು ಒಂದು ದೇವಸ್ಥಾನದ ಒಂದು ಕಟ್ಕೊಟ್ರೆ ಅಲ್ಲಿ ಇರೋಂತ ಅಲ್ಪಸಂಖ್ಯಾತರಿಗೆ ಒಂದು ನಂಬಿಕೆ ಬರುತ್ತೆ. ನಾವು ಅಪ್ಪಾಜಿ ತಾತ ಮುತ್ತಾತ ಕಾಲದಿಂದ ಕಾಂಗ್ರೆಸ್ಗೆ ಮಾಡ್ಕೊಂಡ್ ಬಂದಿರೋದು. ಈಗ ನಮ್ಮ ಮನೇನೆ ಭದ್ರವಾಗಿಲ್ಲ ಅಂದ್ಮೇಲೆ ನಮಗೆ ಅದು ಎಲ್ಲ ಒಂಥರ ಅನುಮಾನ ಚಾಲು ಆಗುತ್ತೆ. ಯಾಕಪ್ಪ ನಾವು ಏನಾದ್ರು ತಪ್ಪು ಮಾಡ್ತಾ ಇದೀವೇನೋ ಕ್ಷೇತ್ರದಲ್ಲಿ ಅಂತ.
ಓಕೆ ಸರಿ, ಏನಾಗ್ಬೋದು ಸರಿ ಸರಿ ಎಲೆಕ್ಷನ್ ಮೇಡಮ್ ಹೇಳಕ್ ಯಾರು ಗೆಲ್ತಾರ ಎರಡು ಕಡೆನೂ ಫೈಟ್ ಐತಿ. ಫೈಟ್ ಆಯ್ತಾ? 50-50 ಹೇಳ್ಬೋದು ನಾವು. ಯಾರು ಗೆಲ್ತಾರ ಗೊತ್ತಿಲ್ಲ. ಓಟ್ ಅಭ್ಯರ್ಥಿ ನೋಡಾಕ್ತಾರೋ ಪಕ್ಷ ನೋಡಾಕ್ತಾರೋ ಗೊತ್ತಿಲ್ಲ. ಯಾರು ಗೆಲ್ಲ ಚಾನ್ಸ್ ಇದೆ ಗೊತ್ತಿಲ್ಲ. ಸೊ ಹಂಗೆ ಟ್ರೆಂಡ್ ನೋಡ್ತಿದ್ರೆ ಏನ್ ಅನ್ಸುತ್ತೆ ಸರ್? ನಮಗೆ ಟ್ರೆಂಡ್ ನೋಡಿದ್ರೆ ನಮ್ಗೆ ಈ ಎಲ್ಲ ಹುಡ್ರದೆಲ್ಲ ನೋಡಿದ್ರೆ ಶ್ರೀನಿವಾಸ್ ಕರಿಯಪ್ಪರು ಬರುವುದಂತ ನಿಮ್ಗೆ ಅನ್ಸುತ್ತೆ? ನಿಂಗೇನ್ ಅನ್ಸುತ್ತಪ್ಪ? ನಮಗೆ ಶ್ರೀನಿವಾಸ್ ದಾಸ್ ಕರಿಯಪ್ಪರ್ ಬರ್ಬೋದು ಅಂತ ಇದೆ ಮೇಡಮ್. ಏನೋ ಈಗಿನ ಪ್ರಚಾರ ನೋಡಿದ್ರೆ ಆದ್ರೂ ಆ ಕಡೆ ಈ ಕಡೆ ಎರಡು ಸೈಡ್ ಉಲ್ಟಾ ಪಲ್ಟಿ ಇದೆ. ನೋಡ್ಬೇಕು, ಯಾರೋ ಒಂದಿದು ದಾರಿ ಬರ್ಬೇಕು ಮೇಡಮ್. ತಮ್ಗೇನ್ ಅನ್ಸುತ್ತೆ ಸಾಹೇಬ್ರ? ತಮ್ಗೇನ್ ಅನ್ಸುತ್ತೆ ಈ ಸರಿ? ಸಮರ್ಥ ಗೆಲ್ತಾನ ಅನ್ಸದ್ರಿ. ಸಮರ್ಥ ಅವರು ಸಮರ್ಥ ಗೆಲ್ತಾನ. ಸಮರ್ಥ ಗೆಲ್ತಾರೆ ಸರ್. ಅಂದ್ರೆ ಆ ಕಡೆಯಿಂದ ಒಂದ್ ಸ್ವಲ್ಪ ಫೈಟ್ ಇದೆಯಾ, ಫೈಟ್ ಇಲ್ವಾ ಸರ್? ಫೈಟ್ ಇರೋದ ಬಿಡ ಗೊತ್ತಲ್ರಿ ನಿಮಗೆ. ಒಟ್ಟು ಸಮರ್ಥ ಗೆಲ್ತಾನ ಅಂತ ಹೇಳೋಲಿ. ಸಮರ್ಥ ಎದಕ್ ಗೆಲ್ತಾರ್ರಿ ಸರ್? ಸಮರ್ಥ ಕೆಲಸ ಮಾಡಕ್ ಗೆಲ್ತಾರ. ಸೊ ನೀವು ಸಮರ್ಥ ಅವ್ರು ನೋಡಿ ಓಟ್ ಹಾಕ್ತಿರೋ ಅಥವಾ ಎಸ್ ಮಲ್ಲಿಕಾರ್ಜುನ ಅವ್ರು ನೋಡಿ ಓಟ್ ಹಾಕ್ತಿರೋ? ಅಷ್ಟು ನೋಡಿ ಆಗ್ತಾವ. ಸಮರ್ಥ, ಶಂಕರಾಚಾರ್ಯ, ಮಲ್ಲಿಕಾರ್ಜುನ, ಪ್ರಭಾಮರು ಅಷ್ಟು ನೋಡೇ ಓಟ್ ಹಾಕ್ತವೆ. ತಮಗೇನ್ ಅನ್ಸುತ್ತೆ ಮೇಡಮ್? 100% ಕಾಂಗ್ರೆಸ್ ಬರುತ್ತೆ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಅವ್ರ ಅಜ್ಜಾರ್ ಕಾಲದಾಗಿಂದನೂ ಕೆಲಸ ಮಾಡಿದ್ದಾರೆ. ಈ ಬಸಾಪುರದಿಂದ ಹಿಡಿದು ಅಪ್ ಟು ಬೋರ್ಗೊಂಡಳ್ಳಿ ತನಕನೂ ಸಿಸಿ ರೋಡ್ ಆಗ್ಲಿ, ಒಂದು ಕೆರೆ ನೀರಿ ಪೈಪ್ ಲೈನ್ ಅದು ಒಂದು, ಆಮೇಲೆ ಪೈಪ್ ಲೈನ್ ಆಗ್ಲಿ, ನೀರಿನ ವ್ಯವಸ್ಥೆ ಆಗ್ಲಿ ಎಲ್ಲ ಚೆನ್ನಾಗೇ ಮಾಡ್ತಾ ಇದಾರೆ. ಈಗ ಅಜ್ಜರ್ ಕಾಲದಾಗಿಂದನೂ ಚೆನ್ನಾಗೇ ಇದೆ. ಇವ್ರಿಗೂ ನಾವು ಅದೇ ಪ್ರಯತ್ನ ಮಾಡ್ತಾ ಇದೀವಿ. ಇವ್ರು ಅದೇ ತರ ತಾತನ ತರನೇ ಕೆಲಸ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಹೇಳ್ತಾ ಇದೀವಿ. ಓಕೆ